ನಿನ್ನೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರ್.ವಿ. ರೋಡ್ ಟು ಬೊಮ್ಮಸಂದ್ರ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಮೆಟ್ರೋ ರೈಲಿನಲ್ಲಿ ಪ್ರಯಾಣವನ್ನು ಮಾಡಲಿಕ್ಕೆ BMRCLನ ಅಧಿಕಾರಿಗಳು ಮತ್ತೆ ನೌಕರರಿಗೆ ಒಂದು ಅವಕಾಶವನ್ನು ಕೂಡ ನೀಡಲಾಗಿತ್ತು. ಅವರೆಲ್ಲರೂ ಕೂಡ ಈಗಾಗಲೇ ನನ್ನ ಜೊತೆಯಲ್ಲಿದ್ದಾರೆ, ಅಧಿಕಾರಿಗಳು ಮತ್ತೆ ನೌಕರರು. ಮೇಡಮ್, ಮೊದಲನೇದಾಗಿ ತಾವು ನಿನ್ನೆ ಮೋದಿ ಅವರ ಜೊತೆಯಲ್ಲಿ ಪ್ರಯಾಣವನ್ನು ಮಾಡಿದ್ರಿ ಮೆಟ್ರೋ ರೈಲಿನಲ್ಲಿ. ಸಾಕಷ್ಟು ಜನರು ನೋಡಬೇಕು ಅನ್ನೋಂಥದ್ದೇ ಕನಸಿರುತ್ತೆ, ತಮಗೆ ಜೊತೆಯಲ್ಲೇ ಪ್ರಯಾಣ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಈಗ ಅನ್ನಿಸ್ತು ಮೇಡಮ್ ಮೋದಿ ಅವರನ್ನ ನೋಡಿದ ನಂತರ? ಮೋದಿ ಅವ್ರನ್ನ ನೋಡೋದೇ ಒಂದು ಅದೃಷ್ಟ, ಅದು ನಮ್ಗೆ ಸಿಕ್ಕಿದೆ. ನಾವು ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ ನಮ್ಮ ಜೊತೆ ಪ್ರಯಾಣ ಮಾಡಿದ್ರು. ಅದರಲ್ಲಿ ಬ್ಯಾಚ್ ವೈಸ್ ಎಲ್ಲರನ್ನೂ ಮೀಟ್ ಮಾಡೋಕ್ಕೆ ಬಿಟ್ಟರು. ನಮ್ಮ ಹತ್ರ ಎಲ್ಲ ತುಂಬ ಜನರಲ್ ಆಗಿ ಮಾತಾಡಿದ್ರು. ಮುಂದಿನ ಪೀಳಿಗೆ ಹೆಂಗೆ ಸ್ಟ್ರೆಂಥನ್ ಮಾಡೋದು, ಒಬೇಸಿಟಿ ಅಥವಾ ನಿಮ್ಮ ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡಬೇಕು, ಮತ್ತು ಸ್ವಚ್ಛ ಭಾರತ್ ಬಗ್ಗೆನೂ ಮಾತಾಡಿದ್ರು. ನಮಗೆ ತುಂಬ ಖುಷಿ ಇದೆ ಸರ್ ಮೀಟ್ ಮಾಡಿದ್ದು. ಮತ್ತೊಂದು, ತಮ್ಮನ್ನೇನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರ, ನೀವೇನಾದ್ರೂ ಅವ್ರ ಜೊತೆಯಲ್ಲಿ ಇಂಟ್ರಾಕ್ಟ್ ಮಾಡಿದ್ರ ಅಂತ? ಏನ್ ಕೇಳಿದ್ರು ನಿಮ್ಮನ್ನ? ಅದೇ ಸರ್, ಹಿಂಗೆ ಜನರಲ್ ಆಗೇ ಮಾತಾಡಿದ್ರು. ನಿಮ್ಗೆ ಹೆಂಗೆ ಟ್ರಾಫಿಕ್ ಎಲ್ಲ ಕಂಜೆಷನ್ ಉಪಯೋಗ ಆಗ್ತಾ ಇದೆಯಾ ನಿಮಗೆ, ಮೆಟ್ರೋ ಇದು ಎಲ್ಲ ಬಹಳ ಜನಕ್ಕೆ ಉಪಯೋಗ ಆಗಿದೆ ಸರ್. ಇದೆಲ್ಲ ಅದೇ ಟೈಮ್ ಉಳಿತಾಯ ಆಗತ್ತೆ, ಮತ್ತೆ ಆನ್ ಟೈಮ್ ರೀಚ್ ಆಗ್ತಾರೆ ಆಫೀಸ್ಗೆ. ಮೆಟ್ರೋ ಇಸ್ ಬೂನ್ ಟು ಬೆಂಗಳೂರು. ಮೇಡಮ್, ಮೆಟ್ರೋದಲ್ಲಿ ಏನಾಗಿ ತಾವು ಕೆಲಸ ಮಾಡ್ತಿದ್ರೆ, ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಮೇಡಮ್? ನಾ ಮೆಟ್ರೋನಲ್ಲಿ ಎಡಬಲಿ ಆಗಿದ್ದೀನಿ, ಒಂದು 10 ವರ್ಷ ಆಗಿದೆ ಸರ್. ಮತ್ತೊಬ್ರು ಕೂಡ ಇದ್ದಾರೆ. ಮೇಡಮ್, ತಾವು ತುಂಬಾ ಸಂತೋಷವಾಗಿ ನಿನ್ನೆ ಕೂಡ ಫೋಟೋದಲ್ಲಿ ನೋಡಿದಂತ ಸಂದರ್ಭದಲ್ಲಿ ತುಂಬಾ ನಗ್ನಗ್ತಾ ಇದ್ರಿ ಮೋದಿ ಅವ್ರ ಜೊತೆಲಿ ಮಾತಾಡ್ಕೊಂಡು. ಏನ್ ಕೇಳಿದ್ರು ಮೋದಿ ಅವ್ರು ನಿಮ್ಮನ್ನ, ತಾವು ಏನ್ ಉತ್ತರ ಕೊಟ್ರಿ ಮೇಡಮ್? ಹೇಗೆ ಅನ್ನಿಸ್ತು ಮೋದಿ ಅವ್ರನ್ನ ನೋಡಿದ ನಂತರ? ಮೋದಿ ಜೊತೆ ಟ್ರಾವೆಲ್ ಮಾಡ್ತೀನಿ, ಮಾತಾಡ್ತೀನಿ, ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಯಿತು. He asked that benefits of traveling through metro. So we have actually carbon emission free, pollution free if we travel through metro. And salpa bega bartini office ide, and Infosys, Biocon, all IT sectors is covering our metro, this Reach 5 yellow line. So it's a proud movement for BMRCL, proud movement for all of us staff. And ತುಂಬಾ ಖುಷಿ ಆಯಿತು ಸರ್. from such nearby we saw. So ತಾವು ಯಾವತ್ತಾರು ಮೋದಿ ಅವ್ರನ್ನ ನೋಡ್ತೀವಿ, ಮತ್ತೆ ಇಂಥದ್ದೊಂದು ಅವಕಾಶ ಮೀನ್ಸ್ ಟ್ರಾವೆಲ್ ಮಾಡಬಹುದು ಅಂತ ಅನ್ಸಿತ್ತಾ ಮೇಡಮ್ ತಮಗೆ? ಮೋದಿ ಸರ್ actually while traveling he just experience, he just make us aware what he want more, his motive, his next plan is there. So for he wanted us we should think about Swachh Bharat Abhiyan from home, manne ide. So for Chiklu we should make them learn, for kid, and we should see food habits nare, the junk food ಬೇಜಾರ್ ಸ್ವಲ್ಪ. ಸೊ ಮಾಡಿದ್ರೆ ಹೋಮ್ ಫುಡ್ ಅನ್ನ ಚೆನ್ನಾಗಿದೆ ಸ್ವಲ್ಪ. ಅಂಡ್ ಒಬೆಸಿಟಿ, ಔಟ್ ಆಫ್ 3 people 1 person is having obesity in India. So we should focus on this all things. ಸೊ ತುಂಬಾ ಖುಷಿ ಆಯ್ತು, ಧನ್ಯವಾದಗಳು. ಈಗ ನೌಕರರು ಕೂಡ ನನ್ನ ಜೊತೆಲಿದ್ದಾರೆ ಸರ್.